ಹಾಯ್ ನಮಸ್ಕಾರ. ಸ್ಮೂಲ್ ಕ್ವೀನ್ ಸೋನಿಯಾ ಸಾಲಿಗ್ರಾಮ್ರವರು ಹೈದರಾಬಾದ್ಗೆ ಬಂದಿದ್ದರು. ಹೈದರಾಬಾದ್ನಲ್ಲಿ ಜೂನ್ 22ರಂದು ಕರೋಕೆ ಸಿಂಗಿಂಗ್ ಪ್ರೋಗ್ರಾಮ್ ಇಟ್ಟಿದ್ದರು. ಆ ಕಾರ್ಯಕ್ರಮಕ್ಕೆ ಸೋನಿಯಾ ಸಾಲಿಗ್ರಾಮ್ರವರನ್ನು ಕರೆಸಿದ್ರು. ನಾವು ಅವ್ರ ಜೊತೆ ಹಾಡಲು ರಾಯಚೂರಿನಿಂದ ಹೋಗಿದ್ದೇವೆ. ವೆಲ್ಕಮ್ ಟು ಸೋನಿಯಾ ಹೈದರಾಬಾದ್. ಈ ಈವೆಂಟ್ ನಡೆಯುವ ಸ್ಥಳ ಹೈದರಾಬಾದನ ಹಿಮಾಯತ್ ನಗರದ ಮಿನರ್ವಾ ಕಾಫಿ ಶಾಪ್ ಪಕ್ಕದಲ್ಲಿ, ಅಂದರೆ ಅಲ್ಲಿ ಕಾಣ್ತಾ ಇದೆ ನೋಡಿ, ಇದೇ ಮಿನರ್ವಾ ಕಾಫಿ ಶಾಪ್. ಈ ಮಿನರ್ವಾ ಕಾಫಿ ಶಾಪ್ ಪಕ್ಕದಲ್ಲೇ ವಾಸವಿ ಶ್ರೀಮುಖಿ ಕಾಂಪ್ಲೆಕ್ಸ್ ಇದೆ. ಆ ಕಾಂಪ್ಲೆಕ್ಸ್ನಲ್ಲಿ ಸೆಕೆಂಡ್ ಫ್ಲೋರ್ನಲ್ಲಿ ತ್ರಿಬಲ್-ಎ ಸ್ಟುಡಿಯೋ ಇದೆ. ಆ ಸ್ಟುಡಿಯೋನಲ್ಲೇ ನಾವು ಹಾಡೋದು. ಆ ಕಾಂಪ್ಲೆಕ್ಸ್ಗೆ ಹೋಗೋಣ. ಇಲ್ಲಿ ನೋಡಿ ಕಾಂಪ್ಲೆಕ್ಸ್ ಎಷ್ಟು ಚೆನ್ನಾಗಿದೆ, ರೌಂಡ್ ಶೇಪ್ನಲ್ಲಿ ಕಟ್ಟಿದ್ದಾರೆ. ನಾವು ಹೋಗಿ ಆ ಕಾಂಪ್ಲೆಕ್ಸನ್ನು ಪರಿಪೂರ್ಣವಾಗಿ ನೋಡಿದೆವು. ಎಲ್ಲವೂ ರೌಂಡ್ ಸಿಸ್ಟಮ್ನಲ್ಲಿ ಮಾಡಿದ್ದಾರೆ. ಮೇಲೆ ಸೆಂಟ್ರಲ್ಲಿ ಒಂದು ಗೋಪುರ ಟೈಪ್ ಇದೆ, ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ನಾವು ಅದನ್ನೆಲ್ಲ ಸೂಕ್ಷ್ಮವಾಗಿ ನೋಡಿ ನಮ್ಮ ಕಾರ್ಯಕ್ರಮ ಎಲ್ಲಿ ನಡೆಯುತ್ತೆ ಅಂತೇಳಿ ಯೋಚನೆ ಮಾಡಿ ಸ್ಟೆಪ್ಸ್ ಮುಖಾಂತರ ಮೇಲೆ ಹತ್ತಿದೆವು. ನಮ್ಮ ಕಾರ್ಯಕ್ರಮ ಸೆಕೆಂಡ್ ಫ್ಲೋರ್ನಲ್ಲಿ ನಡೀತಿತ್ತು. ಹಾಯ್ ಸೋನಿಯಾ, ನಮಸ್ತೆ. ನಾವು ಬರ್ತಾಯಿದ್ದೀವಿ ನಿಮ್ಮ ಜೊತೆ ಹಾಡೋದಕ್ಕೆ. ನಾನು ಇವ್ರ ಜೊತೆ 2 ಸಾಂಗ್ಗಳನ್ನು ಹಾಡಿದೆ. ಮೇರೆ ಜೀವನ ಸಾಥಿ ಪ್ಯಾರ್ ಕಿಯೇ ಜಾ ಎನ್ನೋ ಹಾಡು ಹಾಡಿದೆ. ಮತ್ತೊಂದು ಮಾತೊಂದ ಹೇಳುವೆ ಹತ್ತಿರ ಹತ್ತಿರ ಬಾ, ಮುತ್ತೊಂದ ತಂದಿರುವೆ ಮೆತ್ತಗೆ ಮೆತ್ತಗೆ ಬಾ ಅನ್ನುವ ಹಾಡು ಇವ್ರ ಜೊತೆ ಹಾಡಿದೆ. ಹಾಗೂ ಒಂದು ಸೋಲೋ ಸಾಂಗ್ ಕೂಡ ಹಾಡಿದೆ. ಬನ್ನಿ ಈಗ ಆಡಿಟೋರಿಯಂ ಒಳಗಡೆ ಹೋಗೋಣ. ಇದು ಆಡಿಟೋರಿಯಂನ ಎಂಟ್ರೆನ್ಸು. ಅಲ್ಲಿ ನೋಡಿ ಬಂದರು ಸೋನಿಯಾ ಸಾಲಿಗ್ರಾಮ್ರವರು. 1, 2, 3 ಅಲ್ಲಿ ನೋಡಿ ಕಾಣ್ತಾ ಇದ್ದಾರೆ ಸೋನಿಯಾ ಸಾಲಿಗ್ರಾಮ್. ಇವರು ಸ್ಮೂಲ್ ಆ್ಯಪ್ನಲ್ಲಿ ಒಳ್ಳೆಯ ಸಿಂಗರು, ನಂಬರ್ 1 ಸಿಂಗರು. ಇವರನ್ನು ಸ್ಮೂಲ್ನ ಕ್ವೀನ್ ಅಂತ ಕೂಡ ಕರೀತಾರೆ. ಹೈದರಾಬಾದ್ನಲ್ಲಿ ಮೆಗಾ ಗ್ಲೋಬಲ್ನವರು ಒಂದು ಕರೋಕೆ ಕಾರ್ಯಕ್ರಮವನ್ನು ಇಟ್ಟಿದ್ದರು. ಆ ಕಾರ್ಯಕ್ರಮದಲ್ಲಿ ಈ ಸೋನಿಯಾ ಸಾಲಿಗ್ರಾಮ್ರವರನ್ನು ಕರೆಸಿದರು. ನಾವು ಅವ್ರ ಜೊತೆ ಹಾಡಬೇಕಂತೇಳಿ ಈ ಕಾರ್ಯಕ್ರಮಕ್ಕೆ ಬಂದೆವು. ನಾನು ಮೊದಲು ಮನೆಯಲ್ಲಿ ಇವ್ರ ಜೊತೆ ಆ್ಯಪ್ನಲ್ಲಿ ಆಡ್ತಾಯಿದ್ದೆ, ಆದರೆ ಈಗ ಡೈರೆಕ್ಟಾಗಿ ಅವ್ರ ಜೊತೆ ಹಾಡೋದಕ್ಕೆ ಬಂದಿದ್ದೀನಿ. ನೋಡಿ ಸೋನಿಯಾ ಸಾಲಿಗ್ರಾಮ್ ಫಂಕ್ಷನ್. ನಾನು ಬರ್ತಾಯಿದ್ದೀನಿ ನೋಡಿ ಆಡಿಟೋರಿಯಂಗೆ. ನೋಡಿ ಸೋನಿಯಾ ಸಾಲಿಗ್ರಾಮ್ ಅವರು ನಾನು ಬಂದ ಕೂಡಲೇ ನನ್ನ ಹಾಯ್ ಅಂದರು. ಆಗ ನನಗೆ ತುಂಬ ಸಂತೋಷ ಆಯಿತು. ನಂತರ ನಾನು ಕೂಡ ಅವ್ರ ಜೊತೆ 2 ಸಾಂಗ್ಗಳನ್ನು ಹಾಡಿದ ನಂತರ ನಮಗೆ ರೆಸ್ಟ್ ಕೊಡ್ತಾರೆ. ಆ ರೆಸ್ಟೋರೆಂಟಲ್ಲಿ ನಾವು ಟೀ ಕುಡಿತಾ ಇದ್ದೀವಿ. ನನ್ನ ಜೊತೆ ಬಂದ ನನ್ನ ಗೆಳೆಯ ಹಾಗೂ ನಮ್ಮ ಹುಡುಗ ನರಸಿಂಹಲು ಕೂಡ ನಾವು ಟೀ ಸವಿದೆವು ಹಾಗೂ ಸ್ನ್ಯಾಕ್ಸನ್ನು ಕೂಡ ಸವಿದೆವು. ಸ್ನ್ಯಾಕ್ಸ್ ಟೈಮ್ನಲ್ಲಿ ಟೀ ಕುಡಿತಾ ಇದ್ದೀವಿ. ಆ ಕಡೆ ಸೋನಿಯಾ ಸಾಲಿಗ್ರಾಮ್ ಅವರು ಹಾಡ್ತಾ ಇದ್ದಾರೆ. ಇದಾದ ನಂತರ ಕೊನೆಗೆ ಅವರಿಗೆ ಸನ್ಮಾನ ಮಾಡಲಾಯಿತು. ಅಲ್ಲಿಯ ಪ್ರಸಿದ್ಧ ಗಾಯಕರಿಂದ ಸನ್ಮಾನಿಸಲಾಯಿತು. ಅವರಿಗೆ ಒಂದು ಅವಾರ್ಡ್ ಕೂಡ ಕೊಟ್ಟರು, ಗ್ಲೋಬಲ್ ಸಿಂಗಿಂಗ್ ಸ್ಟಾರ್ ಅಂತ. Elements Unlimited Entertainment, UP Melody Musical Entertainment presents Mega Global Award Event. ఈ వేదిక ద్వారా ఎలిమెంట్స్ అన్లిమిటెడ్ ఎంటర్టైన్మెంట్ ఆమెకు ఒక అవార్డు ఇవ్వబోతుంది. ఆ అవార్డు పేరు అతి త్వరలో మీకు రిలీజ్ చేయడం జరుగుతుంది. ಸನ್ಮಾನ ಕಾರ್ಯಕ್ರಮ ಮುಗಿದ ನಂತರ ನನಗೆ ಸೋನಿಯಾ ಸಾಲಿಗ್ರಾಮ್ರವರು ನೆನಪಿನ ಕಾಣಿಕೆಯನ್ನು ಕೊಟ್ಟರು. ಇದೆಲ್ಲ ಆಡಿಟೋರಿಯಂನಲ್ಲಿ ನಾವು ಕುಂತಾಗ ತೆಗೆದ ಚಿತ್ರಗಳು. ನಮ್ಮ ಹುಡುಗ ಈ ಆಡಿಟೋರಿಯಂನಲ್ಲಿ ತುಂಬ ಉಲ್ಲಾಸದಿಂದ ಆಡ್ತಾ ಇದ್ದ. ನೋಡಿ ಅವನು ಕೂಡ ಥಮ್ಸ್ ತೋರಿಸ್ತಾ ಇದ್ದಾರೆ. ಇದಾದ ನಂತರ ನಾವು ಊಟ ಮಾಡಿದೆವು. ನಮಗೆ ಊಟ ಕೂಡ ಅರೇಂಜ್ಮೆಂಟ್ ಮಾಡಿದರು. ಒಳ್ಳೆಯ ಊಟ ಇತ್ತು. ಕಲರ್ ರೈಸು, ವೈಟ್ ರೈಸು, ಸಾಂಬಾರು, ಸ್ವೀಟು, ಮಜ್ಜಿಗೆ, ಮೊಸರು, ಚಟ್ನಿ, ಬೆಂಡೆಕಾಯಿ ಎಲ್ಲವೂ ಇದ್ದವು. ಒಟ್ಟಾರೆಯಾಗಿ ಊಟ ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ನಾವು ಊಟ ಮಾಡಿದ ನಂತರ ಸೋನಿಯಾ ಸಾಲಿಗ್ರಾಮ್ರವರು ಬಂದರು. ಅವರು ಕೂಡ ನಮ್ಮ ಜೊತೆ ಕುಳಿತುಕೊಂಡು ಊಟ ಮಾಡಿದರು. ನಾವು ಸ್ಮೂಲ್ನಲ್ಲೇ ಹಾಡಬೇಕಾದ್ರೆ ಅವರು ಆಸ್ಟ್ರೇಲಿಯಾದಿಂದ ಹಾಡಿ ಅಪ್ಲೋಡ್ ಮಾಡ್ತಾಯಿದ್ರು. ನಾವು ಮನೆಯಲ್ಲಿ ಕುಳಿತುಕೊಂಡು ಹಾಡು ಆಡ್ತಾಯಿದ್ದೀವಿ. ಆದರೆ ಈಗ ಅವ್ರ ಜೊತೆಯಲ್ಲೇ ನಾವು ಕುಳಿತು
ಊಟ ಮಾಡಿದ್ದು ನಮಗೆ ತುಂಬ ಹರ್ಷದಾಯಕವಾಗಿತ್ತು. ಅಲ್ಲಿ ಎಲ್ಲೋ ಡ್ರೆಸ್ನಲ್ಲಿ ಕಾಣ್ತಾ ಇದ್ದಾರಲ್ಲ, ಅವರೇ MSN ರಾವ್ರವರ ಪತ್ನಿ. ಅವರೇ ಈ ಊಟದ ಅರೇಂಜ್ಮೆಂಟ್ ಮಾಡಿದ್ದು. ಈ ಸ್ಮೂಲ್ ಕರೋಕೆ ಸಿಂಗಿಂಗ್ ಕಾರ್ಯಕ್ರಮವನ್ನು ಉದಯ್ ಭಾಸ್ಕರ್ ಅವರು ಮಾಡಿದರು. ಉದಯ್ ಭಾಸ್ಕರ್ ಅವರು ಈ ಕಾರ್ಯಕ್ರಮದ ಮ್ಯಾನೇಜರ್ ಆಗಿದ್ದಾರೆ. ಈ ಕಾರ್ಯಕ್ರಮದ ಆರ್ಗನೈಸರವರಾದ MNS ರಾವ್ರವ್ರ ಜೊತೆ ಫೋಟೋ ಎಳಿಬೇಕಂತ ಪ್ರಯತ್ನ ಪಟ್ಟಿವಿ, ಆದರೆ ಅದು ಆಗಲಿಲ್ಲ. ಸೋನಿಯಾ ಸಾಲಿಗ್ರಾಮ್ರವರನ್ನು ಇಲ್ಲಿ ಅಪ್ರಿಷಿಯೇಟ್ ಮಾಡಲೇಬೇಕು. ಅವರಲ್ಲಿ ಎಷ್ಟು ಎನರ್ಜಿ ಇದೆ ಅಂದರೆ 10 ಗಂಟೆಗೆ ಸ್ಟಾರ್ಟ್ ಮಾಡಿದವರು, ಹಾಡೋದಕ್ಕೆ ಸ್ಟಾರ್ಟ್ ಮಾಡಿದವರು ಸುಮಾರು 25 ಸಾಂಗ್ ಆಡೋವರೆಗೂ ನಾನ್ ಸ್ಟಾಪ್ ಆಗಿ ನಿಂತು ಎಲ್ಲರ ಜೊತೆ ಹಾಡಿದ್ದಾರೆ. ನೋಡಿ, ಅವ್ರಿಗೆ ಎಷ್ಟು ಸಾಂಗ್ ಬರ್ತಿರ್ಬೋದು, ಎಷ್ಟು ಈಸಿಯಾಗಿ ಆಡ್ತಾರೆ. ಅದನ್ನು ನೋಡಿ ನಮಗೆ ತುಂಬ ಸಂತೋಷ ಆಯಿತು. ಇವರು ಈ ಕಾರ್ಯಕ್ರಮದ ವ್ಯವಸ್ಥಾಪಕರು ಉದಯ್ ಭಾಸ್ಕರ್ ಅಂತ. ಕಾರ್ಯಕ್ರಮ ಮುಗಿದ ನಂತರ ಎಲ್ಲ ಗಾಯಕರು ಸೇರಿ ಒಂದು ಗ್ರೂಪ್ ಫೋಟೋವನ್ನು ಇಳಿದೆವು. ಇದು ನಮ್ಮ ಫ್ರೆಂಡ್ ಜೊತೆ ಇಳಿದ ಚಿತ್ರ. ಇವು ಸೋನಿಯಾ ಸಾಲಿಗ್ರಾಮ್ರವ್ರ ಜೊತೆ ಇಳಿದ ಚಿತ್ರ. ಇವರ ನೆನಪು ನಮ್ಮಲ್ಲಿ ಇರಬೇಕಂತೇಳಿ ಅವ್ರ ಜೊತೆ ನಾವಿಬ್ಬರು ಸೇರಿಕೊಂಡು ಫೋಟೋಗಳನ್ನು ಇಳಿದೆವು. ಇವರ ಜೊತೆ ಇಳಿದಾಗ ನಮಗೆ ತುಂಬ ಸಂತೋಷ ಆಯಿತು. ಹಾಗೂ ನಮ್ಮ ಹುಡುಗನ ಜೊತೆ ಸೋನಿಯಾ ಸಾಲಿಗ್ರಾಮ್ ಅವರು ಅಪ್ಪಿಕೊಂಡು ಇಳಿದರು. ಹಾಗೆ ಅವರು ಆಶಯದಿಂದ ಚಾಕ್ಲೇಟನ್ನು ಕೂಡ ಕೊಟ್ಟರು. ಇವರು ಉದಯ್ ಭಾಸ್ಕರ್. ಸೋನಿಯಾ ಸಾಲಿಗ್ರಾಮ್ ಅವರು ಹೋಟೆಲ್ನಲ್ಲಿ ಊಟ ಮಾಡುವ ಸಂದರ್ಭದಲ್ಲಿ ಇದು ಅವರು ಟೂರ್ ಮಾಡಿದ ಕೆಲವು ಫೋಟೋಗಳನ್ನು ನಾನು ಅವರ ನೆನಪಿಗೋಸ್ಕರ ಇಟ್ಟಿದ್ದೇನೆ. ಈ ಆಡಿಟೋರಿಯಂ ಪಕ್ಕದಲ್ಲೇ ತಿರುಪತಿಯನ್ನು ಹೋಲುವ ತಿರುಪತಿಯ ದೇವಸ್ಥಾನವಿದೆ. ಈ ದೇವಸ್ಥಾನಕ್ಕೆ ತಿರುಪತಿ ವೆಂಕಟೇಶ್ವರ ದೇವಸ್ಥಾನ ಎಂದು ಕರೆಯುತ್ತಾರೆ. ನಾವು ವೆಂಕಟೇಶ್ವರನ ದರ್ಶನವನ್ನು ಮಾಡಿಕೊಂಡು ನಮ್ಮ ರಾಯಚೂರಿಗೆ ಹಿಂತಿರುಗಿದೆವು. ನಮಸ್ಕಾರ.